ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಯ ಬಂಗಾರ 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 ಮುದ್ದು ಬಂಗಾರ ಓಯ ಬಂಗಾರ ಹೋಯ್ ಮೈ ಮಗು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸ್ತೈತೆ. ಚಂದ್ರ ಹುಣ್ಣಿಮೆ ಚಂದ್ರನ್ ತರ ಐತೆ, ನನ್ ದೃಷ್ಟಿನೇ ಬೀಳ್ತೈತೆ. ಮಗು ಅಂದ್ರೆ ಅಷ್ಟು ಪ್ರೀತಿನ ಮಲ್ಲಿ? ಕೇಳ್ತಿರಲ್ಲ ಕರೆ, ಮಗು ಅಂದ್ರೆ ಯಾಕೆ ತಾನೇ ಪ್ರೀತಿ ಇರಕ್ಕಿಲ್ಲ. ಅದು ಅಲ್ಲದೆ ಇದು ನಮ್ಮನೆ ಮಗು ಅಂದ್ಮ್ಯಾಕೆ ಪ್ರೀತಿ ಉಕ್ಕಿ ಹರಿತೈತೆ. ನಾನಂತೂ ನನ್ನ ಮ್ಯಾಕೆ ಇಲ್ಲ, ಆರ್ತೀವ್ನಿ. ಮಗು ಬಂದ್ರೆ ಮನೆ ಬದಲಾಗತ್ತೆ ಅಂತ ಅಂತಾರೆ, ಆದ್ರೆ ಮನ್ಸೂ ಬದಲಾಗೈತೆ. ಎಲ್ಲನೂ ಕಳ್ಕೊಂಡು ಮಂಕಾಗಿದ್ ನನಗೆ ಈ ಮಗು ಒಂಥರ ಹೊಸ ಉರುಪು ಕೊಡ್ತೈತೆ. ಈ ಮಗುನ ಅದ್ರ ನಗುನ ನೋಡ್ತಾ ಇದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತಾ ಇದೀನಿ, ಬೇರೆ ಯಾವ್ದೋ ಲೋಕದಲ್ಲಿದ್ದೀನಿ ಅಂತ ಅನಿಸ್ತೈತೆ. ಮಗು ಅಂದ್ರೆ ಒಂಥರ ವರ ಹಾಕಾರೆ. ನೀನು ಹೇಳಿದ ನಿಜಾನೇ ಮಲ್ಲಿ. ಅದಕ್ಕೆ ಅಲ್ವಾ ಮಕ್ಕಳನ್ನ ದೇವರು ಅಂತ ಹೇಳೋದು. ಎಲ್ಲ ನೋವನ್ನು ಮರೆಸಿ ಬರೀ ಖುಷಿ ಅಷ್ಟೇ ಕೊಡ್ತಾರೆ. ಇನ್ನೋಡು, ಇನ್ಮೇಲಿಂದ ಮಗುನ ನೀನೇ ನೋಡ್ಕೊಳ್ಬೇಕು, ಎಲ್ಲ ನಿನಗೆ ಬಿಟ್ಟಿದ್ದು. ಥ್ಯಾಂಕ್ಸ್ ಅಕ್ಕರೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನೇ ಕೇಳ್ಬೇಕು ಅಂತಿದ್ದೆ ಅಂದಾಗೆ ನೀವೇ ತಥಾಸ್ತು ಅಂದ್ಬಿಟ್ರಿ. ತಥಾಸ್ತುನಾ? ಯಾಕಂದ್ರೆ ಇದು ನನ್ನ ಪಾಲಿಗೆ ಕೇಳ್ದೆ ಬಂದಿರೋ ವರ ಅಲ್ವಾ, ಅದಕ್ಕೇನೆ ಹಂಗಂದೆ. ಅದು ಅಲ್ಲದೆ ನಿಮ್ಗೆ ಇವಾಗ ತಾನೇ ಮಗು ಆಗೈತೆ, ಇವಾಗ ನಿಮ್ಗೆ ನನ್ಗಿಂತ ಜಾಸ್ತಿ ಪ್ರೀತಿ ಸೆಳ್ತಾ ಎಲ್ಲ ಇರ್ತೈತೆ. ಹೇಗೆ ನನ್ನ ಸುಪರ್ದಿಗೆ ಬಿಟ್ಬಿಡಿ ಅಂತ ಕೇಳೋಕಾಯ್ತದೆ. ಅದಕ್ಕೆ ಏನು ಕೇಳ್ದೆ ಸುಮ್ಮನಾಗ್ಬಿಟ್ಟೆ. ನಿಮ್ಗೆ ಆ ಪ್ರೀತಿ ಎಲ್ಲ ಇರ್ತೈತಲ್ವಾ, ಆದ್ರೆ ನೀವೇನೆ ಹೂ ಅಂದ್ಬಿಟ್ರಿ, ಸಂತೋಷ ಆಗ್ತೈತೆ. ಯಾವಾಗ ಅನ್ಕೋತೀಯ? ನನಗೆ ಎಷ್ಟು ಸಲ ಹೇಳಿಲ್ಲ ನೀನು ನನ್ನ ಹತ್ರ ಏನು ಬೇಕಾದರೂ ಕೇಳ್ಬೋದು, ಹೇಗೆ ಬೇಕಾದರೂ ಇರ್ಬೋದು ಅಂತ. ಅದು ಅಲ್ಲದೆ ನೀನು ನಿನ್ನ ಮಗುನ ಸಾರಿ ನೀನು ಆಗ ಕಳ್ಕೊಂಡಿದ್ದ ಖುಷಿ ಈಗ ನಿನಗೆ ಸಿಗಬೇಕು ಮಲ್ಲಿ. ಇದು ನನ್ನ ಮಗುನೇ ಆಗಿರ್ಬೋದು, ಆದರೆ ನೀನು ನಾನು ತೋರಿಸೋ ಅಷ್ಟೇ ಪ್ರೀತಿ ಕಾಳಜಿನ ತೋರಿಸ್ತಿದ್ಯಾ. ಹಾಗಾಗಿ ನೀನು ಈ ಮಗುಗೆ ಚಿಕ್ಕಮ್ಮ ಅಷ್ಟೇ ಅಲ್ಲ, ನೀನು ಅಮ್ಮನೇ. ಅಕ್ಕರೆ? ಮಲ್ಲಿ, ನೀನು ಅಮ್ಮನೇ. ಅದೇನೇನು ಆರೈಕೆ ಮಾಡಬೇಕು ಅನ್ಕೊಂಡಿದ್ಯಲ್ಲ ಅದನ್ನೆಲ್ಲ ಮಾಡು. ಅಕ್ಕರೆ, ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನನಗೆ ಅಮ್ಮನ ಪ್ರೀತಿ ಅಷ್ಟೇ ಅಲ್ಲ, ಅಮ್ಮನ ಸ್ಥಾನನೂ ಕೊಟ್ಬಿಟ್ರಿ. ಇನ್ನು ಈ ಮಗು ದೊಡ್ಡದಾಗೋ ತನಕ ನಾನೇ ಇದಕ್ಕೆ ಸ್ನಾನ ಮಾಡಿಸ್ತೀನಿ, ಬೊಟ್ಟಿರ್ತೀನಿ, ದೇವ್ರ ಪೂಜೆ ಮಾಡಿಸ್ತೀನಿ, ಆಟ ಆಡಿಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಬೇರೆ ಯಾರು ಏನು ಮಾಡಂಗಿಲ್ಲ. ಸರಿ, ಏನೇನು ಮಾಡಬೇಕು ಅನ್ಕೊಂಡಿದ್ಯಾ ಎಲ್ಲಾನು ಮಾಡು. ನೋಡ್ತಾ ಇರಿ ಮಗುನ ಹೆಂಗ್ ನೋಡ್ಕೊಳ್ತೀನಿ ಅಂತ. ಮೊಗ್ಗು ಎಳೆ ಮೊಗ್ಗು ತರ ನೋಡ್ಕೊಳ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಹಾಯ್ ಫ್ರೆಂಡ್. ಹಾಯ್ ಮೇಡಮ್, ನಾನು ಭೂಮಿಕಾ ಮೇಡಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಹೋಗ್ಬೋದಾ? ಅವರು ಆಸ್ಪತ್ರೆಯಿಂದ ಇವಾಗ ತಾನೇ ಬಂದಿದ್ದಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ. ಮೇಡಮ್, ಯಾವ ಮಗು? ಗಂಡ್ಮಗು. ಮೇಡಮ್, ಇವಾಗ ಮಗು ಮೇಡಮ್ ಇಬ್ರು ಹುಷಾರಾಗಿದ್ದಾರಾ? ಹಾ, ಹುಷಾರಾಗಿದ್ದಾರೆ. ಏನು ಮಾತಾಡ್ಬೇಕು ಅಂತ ಹೇಳಿದ್ರಲ್ವಾ, ಏನ್ ವಿಷಯ? ಏನಿಲ್ಲ, ಹಾಗೆ ಸುಮ್ಮನೆ ಮಾತಾಡ್ಸ್ಕೊಳೋಣ ಅಂತ ಬಂದಿದ್ದೆ ಅಷ್ಟೇ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಿ. ಸರಿ ಮೇಡಮ್. ಫ್ರೆಂಡ್, ಅತ್ತೆ ಹತ್ರ ನೀವೇನ್ ಮಾತಾಡ್ಬೇಕಿತ್ತು? ಅದು ಫ್ರೆಂಡ್, ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ, ಅದನ್ನ ಅವ್ರಿಗೆ ಹೇಳಬೇಕಾಗಿತ್ತು. ಬಟ್ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಹೇಳ್ಬೋದಲ್ವಾ? ಇಲ್ಲ ಪುಟ, ಹಾಗೆಲ್ಲ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಝೀರೋ ಆಗಿದ್ದಾಗ, ಅಂದರೆ ಡ್ರೈವರಾಗಿ ಕೆಲಸ ಮಾಡ್ತಿದ್ದಾಗ ನಿಮ್ಮ ಅತ್ತೆ ಮಾವ ಸಿಕ್ಕಿದ್ರು, ನನಗೆ ಕೆಲಸ ಕೊಟ್ಟರು, ಸಂಬಳ ಕೊಟ್ಟರು.
ಏನೇನು ಸವಲತ್ತುಗಳು ಬೇಕೋ ಎಲ್ಲ ಕೊಟ್ಟು ಮರ್ಯಾದೆನೂ ಕೊಟ್ಟರು. ಅಂಥದ್ರಲ್ಲಿ ನಾನೀಗ ಕೆಲಸ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೆಂಗೆ ಹೇಳೋದು ಫ್ರೆಂಡ್? ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಂಗಂತ ಹೇಳ್ದೆ ಹೋಗೋಕ್ಕೂ ಆಗ್ತಿಲ್ಲ. ಹಂಗಾಗ್ಬಿಟ್ಟಿದೆ ನನ್ನ ಸಿಚುವೇಶನ್. ಅದಕ್ಕೆ ಆದಂಗಾಗಲಿ ಅಂತ ಡಿಸೈಡ್ ಮಾಡಿ ಅವ್ರನ್ನ ಕಂಡು ಅವ್ರಿಗೆಲ್ಲ ಹೇಳಬೇಕು ಅಂತ ಬಂದಿದ್ದೀನಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪುಟ್ಟ. ಅಂದ್ರೆ ನೀವಿನ್ಮೇಲೆ ಇರಲ್ವಾ? ಬೇರೆ ಕಡೆ ಹೋಗ್ತೀರಾ? ಹಾ ಪುಟ್ಟ, ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ. ನಾನು ಹೋಗಲೇಬೇಕು. ಇಲ್ಲ ಇಲ್ಲ, ನೀವೆಲ್ಲೂ ಹೋಗೋವಾಗಿಲ್ಲ. ನೀವು ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲೇ ಇದ್ಬೇಕು. ಇಲ್ಲ ಪುಟ್ಟ, ಹಾಗೆಲ್ಲ ಆಗಲ್ಲ. ನಾನು ಹೋಗಲೇಬೇಕು. ನಾನು ಮಾವನ ಹತ್ರ ಮಾತಾಡ್ತೀನಿ ನಿಮ್ನ ಕಲಿಸ್ಕೊಡ್ಬೇಡಿ ಅಂತ. ನೀವು ಯಾವಾಗ್ಲೂ ನನ್ನ ಜೊತೆನೆ ಇದ್ಬೇಕು ಫ್ರೆಂಡ್. ನನಗೂ ಇಲ್ಲೇ ಇರಬೇಕು ಅಂತ ಆಸೆ ಇದೆ ಪುಟ್ಟ. ಆದರೆ ಏನು ಮಾಡಲಿ, ನಾನು ಹೋಗಲೇಬೇಕು. ಮತ್ತ್ಯಾಕೆ ಹೋಗ್ತೀರಾ? ಇಲ್ಲೇ ಇರಿ, ನಾವೆಲ್ಲರೂ ಒಟ್ಟಿಗೆ ಇರೋಣ. ಏನು ಒಟ್ಟಿಗೆ ಇರೋದಾ? ಏನು ಹೇಳ್ತಿದ್ಯಾ ಪುಟ್ಟ? ನಿಜನೇ ಹೇಳ್ತಿದ್ದೀನಿ. ಲಚ್ಚಿ ಇಲ್ಲೇನ್ ಮಾಡ್ತಿದ್ಯಾ? ಒಳಗ್ ಬಾ, ಓದ್ಕೋ. ಮೇಡಮ್, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು? ಇದನ್ನ ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಆದರೂ ಹೇಳ್ಕೊಳ್ಳೇಬೇಕಾಗಿದೆ ಮೇಡಮ್. ಅದು ನನಗೆ ಈ ಮನೆ ಅನ್ನ ಕೊಟ್ಟಿದೆ, ಜವಾಬ್ದಾರಿ ಕೊಟ್ಟಿದೆ, ಬದುಕಕ್ಕೆ ಏನೇನು ಬೇಕಿತ್ತೋ ಎಲ್ಲನೂ ಕೊಟ್ಟಿದೆ. ನನ್ನ ಮೇಲೆ ಈ ಮನೆ ಋಣ, ನಿಮ್ಗಳ ಋಣ ಎಲ್ಲನೂ ಇದೆ ಮೇಡಮ್. ಆ ಋಣನ ಹೇಗೆ ತೀರಿಸ್ಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಸಾಲದು ಅಂತ ನಿಮ್ಗಳ ಜೊತೆ ಒಂದು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ. ಅದರಲ್ಲೂ ಈ ಮಗು ಮೇಲೆ ನಂಗೊಂದು ಸ್ಪೆಷಲ್ ಬಾಂಡಿಂಗ್ ಇದೆ ಮೇಡಮ್. ನಾನು ಈ ಮಗುನ ಬಿಟ್ಟಿರ್ತೀನಿ ಅಂತ ನನಗನ್ನಿಸ್ತಾನೆ ಇಲ್ಲ. ಆದರೆ ಇನ್ನು ಮುಂದೆ ನಾನು ಈ ಮಗುನ ಬಿಟ್ಟಿರ್ಬೇಕಾಗಿ ಬಂದಿದೆ ಮೇಡಮ್. ಸೃಜನ್ ಅವ್ರೆ, ನೀವೇನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಅದು ಮೇಡಮ್, ನನಗೆ ಬೇರೆ ಕಡೆ ಜಾಬ್ ಆಗಿದೆ. ಅಲ್ಲಿ ಹೋಗೋದಕ್ಕೆ ನನ್ನದೇ ಆದಂಥ ರೀಸನ್ಸ್ಗಳು ಇದೆ ಮೇಡಮ್. ಆದರೆ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಮೇಡಮ್. ಬಿಕಾಸ್ ಆಫ್ ಈ ಮಗು ಮೇಡಮ್. ಮಗುನ ಬಿಟ್ಟಿರೋದಕ್ಕೆ ನನಗಾಗ್ತಿಲ್ಲ. ಅದಕ್ಕೆ ಅದು ಮೇಡಮ್, ನೀವು ಒಪ್ಪೋದಾದರೆ ಏನು? ಅದು ನಾನು ಯಾವಾಗಲೂ ಮಗು ಜೊತೆ ಇರಬೇಕು ಅಂತ ಬಯಸ್ತೀನಿ. ನಾನು ನಿಮಗೆ ಮಗುಗೆ ನಾನು ಆಸರೆ ಆಗ್ಬೋದಾ ಮೇಡಮ್? ಅಮೃತಧಾರೆ